ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಶಿ ಮತ್ತು ನಕ್ಷತ್ರ. ನಾನು ಸಂಗೀತ. ಇವತ್ತಿನ ಟಾಪಿಕ್ ಸೇಮು ಗೋಚಾರ ಫಲ ಕಂಟಿನ್ಯೂ ಮಾಡೋಣ. ಸಿಂಹ ಲಗ್ನಕ್ಕೆ, ಸಿಂಹ ಲಗ್ನ ಸ್ಟೂಡೆಂಟ್ಸ್ ಅವ್ರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಜನರಲ್ ಆಗಿ ನಾರ್ಮಲ್ ಸಬ್ಜೆಕ್ಟ್ಸ್ ತಗೊಂಡಿರೋರ್ಗೆ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ಹೈಯರ್ ಸ್ಟಡೀಸು ಮೀನ್ಸ್ ಈ ಮೆಡಿಕಲ್ ಫೀಲ್ಡು, ರಿಸರ್ಚ್ ಫೀಲ್ಡು ಹಾಗೂ ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟೂಡೆಂಟ್ಸ್ಗೆ. ಸೊ ಇನ್ನು ನೆಕ್ಸ್ಟ್ ಜಾಬಿಗೆ ಬರೋಣ. ಜಾಬಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿರೋದಿಲ್ಲ. ಮನಿ ಮ್ಯಾಟ್ರ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಬಾಸ್ಗಳ ಜೊತೆ ಕ್ಲಾಶಸ್ ಆಗುತ್ತೆ. ಸ್ವಲ್ಪ ಆದಷ್ಟು ಮೌನವಾಗಿರಿ. ಮತ್ತು ಆದರೆ ಈ MNC ಕಂಪ್ನಿ ಹಾಗೂ ಈ ಸಾಫ್ಟ್ವೇರ್ ಫೀಲ್ಡು, ಮೆಡಿಕಲ್ ಫೀಲ್ಡು, ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಆ ಥರ ಫೀಲ್ಡಲ್ಲಿ ಇರೋರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ. ಜಾಬಲ್ಲಿ ಜನರಲ್ ಆಗಿರೋರಿಗೆ ಮಾತ್ರ ಒಂದು ಸ್ವಲ್ಪ ಸಮಸ್ಯೆ. ಈ ಥರ ರಿಸರ್ಚು, ಮೆಡಿಕಲ್ಲು, ಸಾಫ್ಟ್ವೇರು, MNC ಆ ಥರದಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಕ್ರಿಯೇಟಿವಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅವ್ರಿಗೆ. ಸೊ ಅವ್ರಿಗೆ ಚೆನ್ನಾಗಿದೆ. ಸೊ ಇನ್ನು ಬಿಸ್ನೆಸ್ ಅವ್ರಿಗೆ ಲಾಸಲ್ಲಿರುತ್ತೆ. ದಯವಿಟ್ಟು ಹೊಸ ಇನ್ವೆಸ್ಟ್ಮೆಂಟ್ ಏನು ಮಾಡೋಕ್ಕೆ ಹೋಗಬೇಡಿ ಬಿಸ್ನೆಸ್ಸಲ್ಲಿರೋರು. ಸ್ವಲ್ಪ ಈ ಬಿಸ್ನೆಸ್ ಬಂದು ಈ ಅಗ್ರಿಕಲ್ಚರ್ ಫೀಲ್ಡಲ್ಲಿರೋರಿಗೆ ಅಥವಾ ಈ ಲ್ಯಾಂಡ್ ಇದು ಮಾಡೋರಿಗೆ, ಏನಪ್ಪ ಯಾವ್ದಾನ ಪ್ರಾಪರ್ಟಿ ಅವ್ರದ್ದು ಪೂರ್ವಜರದ್ದು ಪ್ರಾಪರ್ಟಿ ಏನಾದರೂ ಸೇಲ್ ಮಾಡೋರಿಗೆ, ಬಿಸ್ನೆಸ್ ಅಂಥವ್ರಿಗೆ ಸ್ವಲ್ಪ ಚೆನ್ನಾಗಿದೆ. ಆದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಮತ್ತು ಅಗ್ರಿಕಲ್ಚರ್ ಮಾಡೋರು ಫಾರ್ಮರ್ಸ್ಗೆ ಅವ್ರಿಗೆ ಚೆನ್ನಾಗಿದೆ ಬಿಸ್ನೆಸ್ಸು. ಸೊ ಇನ್ನು ನೆಕ್ಸ್ಟು ಮ್ಯಾರೇಜಿಗೆ ಬಂತು ಅಂತಂತಂದರೆ ಸ್ವಲ್ಪ ಕಪಲ್ ಅಷ್ಟು ಇದಾಗಿರೋದಿಲ್ಲ. ಇದು ಸಿಂಹ ರಾಶಿ ಬಂದು ಫೈರಿ ಪ್ಲಾನೆಟ್ಸ್ ಆದ್ದರಿಂದ, ಸನ್ ಬಂದು ಸಿಂಹ ಲಗ್ನದಲ್ಲಿ ಸನ್ ಬಂದು ಫೈರಿ ಪ್ಲಾನೆಟ್ ಆದ್ದರಿಂದ, ಇದು ಫೈರಿ ರಾಶಿ ಆದ್ದರಿಂದ ಸೊ ಸ್ವಲ್ಪ ಯಾರಾದರೂ ಒಬ್ಬರಿಗೆ ಏನಾದರೂ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಗುರು ಇದ್ದರೆ ಮಾತ್ರ ಅಪ್ಲೈ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ. ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಜನರಲ್ಲಾಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಬೇಡಿ. ಅವ್ರಿಗೆ ಮಾತ್ರ ಅಪ್ಲೈ ಆಗೋದು. ಈ ಸಿಂಹ ಲಗ್ನದಲ್ಲಿ ಕಪಲ್ಸಲ್ಲಿ ಯಾರೇ ಒಬ್ಬರು ಗಂಡನಿಗೆ ಅಥವಾ ಹೆಂಡತಿಗೆ ಯಾರಿಗಾರ ಒಬ್ರಿಗೆ ಏನಾದರೂ ಗುರು ದಶಾಭುಕ್ತಿ ಅಂತರ್ಭುಕ್ತಿ ಬಂದು ಹಾಗೂ ಅವರ ಜನ್ಮ ಜಾತಕದಲ್ಲಿ ಏನಾದರೂ ದುಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ಮಾತ್ರ ಸಮಸ್ಯೆ ಆಗುತ್ತೆ. ಇಲ್ಲ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ಸೊ ಹೆಚ್ಚು ಕಮ್ಮಿ ಮಾತುಕತೆನಲ್ಲಿ ಆ ಥರ ಬೇಜಾರು ಮಾಡ್ಕೊಳ್ಳೋದು, ಕಿತ್ತಾಡ್ಕೊಳ್ಳೋದು ಮಾಡೋದು. ಆದಷ್ಟು ಮಾತು ಕಮ್ಮಿ ಮಾಡಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಸೊ ಅದು ಪ್ರಾಬ್ಲಮ್ಸ್ ಅಷ್ಟು ದೊಡ್ಡದಾಗೋದಕ್ಕೆ ಹೋಗೋದಿಲ್ಲ. ಪ್ರಾಬ್ಲಮ್ ಇದೆ, ಆದರೆ ನಿಮ್ಮ ಕೈನಲ್ಲಿದೆ ಸಾರ್ಟ್ ಔಟ್ ಮಾಡ್ಕೊಳ್ಳೋದು. ಸೊ ಇನ್ನು ಹೊಸ ಸಂಬಂಧಗಳು ಯಾವುದು ಸೆಟ್ ಆಗೋದಿಲ್ಲ ಸಿಂಹ ಲಗ್ನದವ್ರಿಗೆ. ಸೊ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಇನ್ನು ಹೆಲ್ತ್ ಮ್ಯಾಟ್ರಲ್ಲಿ ಬಂದರೆ, ಆಲ್ರೆಡಿ ಹೆಲ್ತ್ ಪ್ರಾಬ್ಲಮಲ್ಲಿರೋರು, ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಲ್ಲ, ಅವ್ರಿಗೆ ಇದು ಗುರು ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಅದು ದುಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಅವ್ರ ಜನ್ಮ ಕುಂಡಳಿಯಲ್ಲಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗುತ್ತೆ ಹೆಲ್ತ್ ವೈಸು, ಆಲ್ರೆಡಿ ಹೆಲ್ತ್ ಸಮಸ್ಯೆ ಇರೋರಿಗೆ. ಸೊ ಇನ್ನು ಹೊಸ ಹೆಲ್ತ್ ಇಶ್ಯೂದು ಬರಬಾರ್ದು ಅಂತಂತಂದ್ರೆ ನೀವು ಮೇಂಟೈನ್ ಮಾಡ್ಕೋಬೇಕು. ಸೊ ಇಷ್ಟು ಸಿಂಹ ಲಗ್ನದವ್ರದ್ದು. ಸೊ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ನ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸರ್ವಜನೋ ಸುಖಿನೋ ಭವಂತು. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.